ಕನ್ನಡ ಚಿತ್ರರಂಗದ ಹೆಮ್ಮೆಯಾಗಬೇಕಿದ್ದ ಶಾಂತಿ ಕ್ರಾಂತಿ ಸಿನಿಮಾ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕೆರಿಯರ್ನಲ್ಲಿ ದೊಡ್ಡ ತಿರುವು ನೀಡಿದ ಚಿತ್ರ. ಶಾಂತಿ ಮತ್ತು ಕ್ರಾಂತಿ ಎರಡು ಮುಖಗಳನ್ನ ತೆರೆ ಮೇಲೆ ತರಲು ಹೊರಟಿದ್ದ ರವಿಚಂದ್ರನ್ ಈ ಒಂದೇ ಸಿನಿಮಾಗಾಗಿ ಕೋಟಿ ಕೋಟಿ ಹಣ ಸುರಿದಿದ್ದಾರೆ. ಆದರೆ ಬಿಡುಗಡೆಯಾದಾಗ ಪ್ರೇಕ್ಷಕರು ಈ ಚಿತ್ರವನ್ನ ಸ್ವೀಕರಿಸಲಿಲ್ಲ. ವಿಷಯ ಏನಂದ್ರೆ ಈ ಸೋಲಿಗೆ ಕೇವಲ ಪ್ರೇಕ್ಷಕರು ಮಾತ್ರ ಕಾರಣವಲ್ಲ. ಚಿತ್ರರಂಗದ ಕೆಲವರು ರವಿಚಂದ್ರನ್ ಅವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಕಿರುಕುಳ ನೀಡಿದ್ರು. ತಮಿಳು ಹೊರತುಪಡಿಸಿ ಕನ್ನಡ, ತೆಲುಗು, ಹಿಂದಿ ಭಾಷೆಯಲ್ಲೂ ಒಂದೇ ಹೆಸರಿನಲ್ಲಿ ಸಿನಿಮಾ ಮಾಡಲು ಪ್ಲಾನ್ ಮಾಡಿದ ರವಿಚಂದ್ರನ್ ಬಜೆಟ್ಗಿಂತ ಸಿನಿಮಾದ ವೈಭವಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ರು. ರಜನಿಕಾಂತ್, ನಾಗಾರ್ಜುನ್ ಅವರಂತಹ ದೊಡ್ಡ ತಾರಾಗಣವೇ ಸಿನಿಮಾದಲ್ಲಿತ್ತು. ಈ ಸಿನಿಮಾದಲ್ಲಿ ಬರುವ ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಹಾಡಿಗಾಗಿ ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಆಗಿನ ಕಾಲದಲ್ಲೇ ಬರೋಬ್ಬರಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀರು ಸುರಿಸಲಾಗಿತ್ತು. ಇನ್ನು 25 ಕ್ಯಾಮೆರಾಗಳನ್ನು ಬಳಸಿ 50 ಎಕರೆ ಜಾಗದಲ್ಲಿ ಬೃಹತ್ ಸೆಟ್ ಹಾಕಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಕೂಡ ಮಾಡಲಾಗಿತ್ತಂತೆ. ಇಷ್ಟೆಲ್ಲ ಶ್ರಮ ಹಾಕಿದ್ರು ಇಂಡಸ್ಟ್ರಿ ಬಂದ್ ಹೆಸರಿನಲ್ಲಿ ಬೇಕಂತಲೇ ಶೂಟಿಂಗ್ಗೆ ತೊಂದರೆ ಕೊಡುವ ಕೆಲಸಗಳು ನಡೆದಿದ್ವು. ಒಂದು ದಿನ ಶೂಟಿಂಗ್ ನಿಂತರೆ ಮತ್ತೆ ರಜನಿಕಾಂತ್, ನಾಗಾರ್ಜುನ್ ಡೇಟ್ ಫಿಕ್ಸ್ ಮಾಡಿ ಶೂಟಿಂಗ್ ಮಾಡಲು 1 ವರ್ಷ ಕಾಯಬೇಕಿತ್ತು ಎಂದು ರವಿಚಂದ್ರನ್ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಸಿನಿಮಾ ನಷ್ಟದಿಂದ ಬಚಾವಾಗಲು ಟಿಕೆಟ್ ದರವನ್ನ ಕೇವಲ 5 ರೂಪಾಯಿ ಏರಿಸಲು ಮನವಿ ಮಾಡಿದ್ರು ಯಾರೂ ಒಪ್ಪಲಿಲ್ಲ. ಇಂದು ಶಾಂತಿ ಕ್ರಾಂತಿ ರಿಲೀಸ್ ಆಗಲಿ ಎಂದು ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ. ಆದರೆ ಸಿನಿಮಾದ ಒರಿಜಿನಲ್ ನೆಗೆಟಿವ್ ಇಲ್ಲದಿರೋದ್ರಿಂದ ಲಭ್ಯವಿರುವ ಪ್ರಿಂಟ್ ಅಪ್ಗ್ರೇಡ್ ಮಾಡಲು ಕೋಟ್ಯಾಂತರ ರೂಪಾಯಿ ವೆಚ್ಚವಾಗಲಿದೆ. ರವಿಚಂದ್ರನ್ ಅವರ ಮಗ ವಿಕ್ರಮ್ ಈ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾದರೂ ಸದ್ಯಕ್ಕಂತೂ ಸಿನಿಮಾ ಮತ್ತೆ ಥಿಯೇಟರ್ಗೆ ಬರುವುದು ಅನುಮಾನವಾಗಿದೆ.